ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜುಲೈ 14ನೇ ತಾರೀಕು ಆಷಾಢ ಅಮಾವಾಸ್ಯೆ ಬಂದಿದೆ. ಅದರಲ್ಲೂ ನಮಗೆ ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬುಧವಾರ ಮುಕ್ತಾಯ ಆಗುತ್ತೆ. ಅಮಾವಾಸ್ಯೆ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ, ಮಂಗಳವಾರ ಸಂಜೆ ನಮಗೆ 6 ಗಂಟೆಗೆ ಆಷಾಢ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಬುಧವಾರ ಮಧ್ಯಾಹ್ನ 3 ಗಂಟೆ 15 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಇನ್ನು ನಾವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಬೇಕು, ಯಾವ ದಿನ ಸ್ನಾನ ಮಾಡಬೇಕು, ದೃಷ್ಟಿ ತೆಗೆಯೋದಾದರೆ ಯಾವ ದಿನ ದೃಷ್ಟಿ ತೆಗಿಬೇಕು ಅನ್ನೋದಾದರೆ, ನಮಗೆ ಆದಷ್ಟು ಮಂಗಳವಾರದ ದಿನ ನಾವು ದೃಷ್ಟಿ ತೆಗಿಬೇಕಾಗತ್ತೆ. ಅಂಗಡಿಗಾಗಲಿ ಅಥವಾ ನೀವು ಮನೆಗಳಿಗಾಗಲಿ ಅಥವಾ ಮಕ್ಕಳಿದ್ದರೆ ಮಕ್ಕಳಿಗಾಗಲಿ ನಿಮಗಾಗಲಿ ದೃಷ್ಟಿ ತೆಗೆಯೋದು ಮಂಗಳವಾರದ ದಿನವೇ ತೆಗಿಬೇಕು. ಯಾಕೆಂದರೆ ಆದಷ್ಟು ನಾವು ಸಂಜೆ ಸಮಯದಲ್ಲಿ 6:30 ನಂತರ ದೃಷ್ಟಿ ತೆಗಿತೀರಿ. ಹಾಗಾಗಿ ಮಂಗಳವಾರ ತುಂಬಾ ಒಳ್ಳೆಯ ದಿನ. ಅತಿ ಶೀಘ್ರವಾಗಿ ದೃಷ್ಟಿ ಪರಿಹಾರ ಆಗುತ್ತೆ. ಹಾಗಾಗಿ ದೃಷ್ಟಿಯನ್ನು ತೆಗೆಯೋದು ಮಾತ್ರ ಮಂಗಳವಾರ ತೆಗಿಬೇಕು. ಆದರೆ ನೀವು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತುಗಳನ್ನು ಮಿಕ್ಸ್ ಮಾಡಿ ತಲೆಗೆ ಸ್ನಾನ ಮಾಡಬೇಕು ಅನ್ನೋದಾದರೆ, ನೀವು ಬುಧವಾರದ ದಿನ ತಲೆಗೆ ಸ್ನಾನ ಮಾಡಬೇಕು. ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ಬುಧವಾರದ ದಿನ ನಾವು ತಲೆಗೆ ಸ್ನಾನ ಮಾಡಬೇಕಂದ್ರೆ, ಅದರಲ್ಲೂ ಆ ದಿನವೂ ಕೂಡ ಅಮಾವಾಸ್ಯೆ ಇರುತ್ತೆ, ಮಧ್ಯಾಹ್ನ ತನಕ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ನೀವು ಆ ದಿನ ಸ್ನಾನ ಮಾಡೋ ನೀರಿಗೆ ಈ ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕಾಗತ್ತೆ. ಮೊದಲು ನಾನು ಸ್ನಾನ ಮಾಡೋ ನೀರಿಗೆ ಯಾವ ವಸ್ತು ಮಿಕ್ಸ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ನಂತರ ದೃಷ್ಟಿ ದೋಷಕ್ಕೆ ಪರಿಹಾರಕ್ಕೆ ಯಾವ ವಸ್ತುಗಳಿಂದ ನಾವು ದೃಷ್ಟಿ ತೆಗಿಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ. ಬುಧವಾರ ದಿನ ಸ್ನಾನ ಮಾಡೋ ನೀರಿಗೆ ಯಾವ ವಸ್ತು ಮಿಕ್ಸ್ ಮಾಡ್ಕೊಬೇಕು ಅನ್ನೋದಾದರೆ, ಕಲ್ಲುಪ್ಪು. ಎಲ್ಲರ ಮನೇಲಂತೂ ಕಲ್ಲುಪ್ಪು ಇದ್ದೇ ಇರುತ್ತೆ. ಈ ಕಲ್ಲುಪ್ಪನ್ನು ಹಾಕಿ ಒಂದು 2 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ದೃಷ್ಟಿ ದೋಷ ಪರಿಹಾರ ಆಗುತ್ತೆ. ಯಾವುದೇ ಮಾಟ ಮಂತ್ರ ಇದ್ದರೆ ಪರಿಹಾರ ಆಗುತ್ತೆ, ಮೈಕೈ ನೋವಿದ್ದರೆ ಪರಿಹಾರ ಆಗುತ್ತೆ. ಹಾಗೆಯೇ ಹಣಕಾಸಿನ ಅರಿವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಬೇಕಾಗತ್ತೆ. ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ಪಚ್ಚ ಕರ್ಪೂರ. ನಿಮ್ಮ ಮನೇಲಿ ಪಚ್ಚ ಕರ್ಪೂರ ಇದ್ದರೆ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಇಲ್ಲ ಅಂದರೆ ಮಾಮೂಲಿ ಕರ್ಪೂರ ಇದ್ದರೆ ಅದನ್ನು ಕೂಡ ಹಾಕಿ ಸ್ನಾನ ಮಾಡೋದ್ರಿಂದ ಧನಾಕರ್ಷಣೆ ಅನ್ನೋದು ಹೆಚ್ಚಾಗುತ್ತೆ. ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದ ವಸ್ತು ಅನ್ನೋದಾದರೆ ಅದು ಪಚ್ಚ ಕರ್ಪೂರ. ಹಾಗಾಗಿ ಆದಷ್ಟು ಪಚ್ಚ ಕರ್ಪೂರವನ್ನು ನೀವು ಒಂದು ಡಬ್ಬಿ ತೊಗೊಂಬಂದು ಇಟ್ಕೊಂಡ್ರೆ, ಪ್ರತಿ ದಿನವೂ ಇದನ್ನು ಮನೆಯಲ್ಲಿ ನೀವು ಪಚ್ಚ ಕರ್ಪೂರವನ್ನು ಉರಿಸೋದಾಗಲಿ ಅಥವಾ ಸ್ನಾನದ ನೀರಿಗೆ ಹಾಕಿದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ಮೂರನೇ ವಸ್ತು ಯಾವುದು ಬೇವಿನ ಎಲೆ. ಎಲ್ಲ ಕಡೆ ಬೇವಿನ ಎಲೆ ಈಗಂತೂ ಸಿಗುತ್ತೆ, ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ. ಹಾಗೆಯೇ ಮನೆ ಮುಂದೆ ತುಂಬ ಜನ ಗಿಡ ಕೂಡ ಹಾಕ್ಕೊಂಡಿದ್ದಾರೆ. ಹಾಗೆಯೇ ಬೇವಿನ ಸೊಪ್ಪು ಎಲ್ಲ ಕಡೆ ಸಿಗ್ತಾ ಇದೆ. ಸ್ವಲ್ಪ ಬೇವಿನ ಸೊಪ್ಪು, ಹಾಗೆಯೇ ಉಪ್ಪು, ಹಾಗೆಯೇ ಪಚ್ಚ ಕರ್ಪೂರ, ಈ ಮೂರೂ ವಸ್ತುಗಳನ್ನು ನೀವು ಸ್ನಾನದ ನೀರಿಗೆ ಸೇರಿಸಿ ಒಂದು 2 ನಿಮಿಷ ಬಿಟ್ಟು ಸ್ನಾನ ಮಾಡೋದ್ರಿಂದ ಎಂತಹ ನೆಗೆಟಿವ್ ಎನರ್ಜಿ ಇತ್ತು, ದೃಷ್ಟಿ ದೋಷ ಇತ್ತು, ಹಾಗೆಯೇ ಯಾವುದೇ ಕೆಟ್ಟ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ನಾವು ಮಂಗಳವಾರದ ದಿನ ಯಾವ ರೀತಿಯಾಗಿ ದೃಷ್ಟಿ ತೆಗಿಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೇ ಅಂಗಡಿಗಳಿರಲಿ, ಶಾಪ್ ಇರಲಿ ಅಂಥವರು, ಅಥವಾ ಮನೆಯಲ್ಲೇ ನೀವು ವ್ಯಾಪಾರ ಮಾಡ್ತೀರಿ ಅನ್ನೋರಾದರೆ ವ್ಯಾಪಾರದ ಜಾಗದಲ್ಲೂ ಈ ರೀತಿಯಾಗಿ ಹಸಿಮೆಣಸಿನ್ಕಾಯಿ, 1 ನಿಂಬೆ ಹಣ್ಣು, ಹಾಗೆಯೇ 1 ದಾರ ಇಷ್ಟಿದ್ದರೆ ಸಾಕು. ಸುಲಭವಾಗಿ ನಾವು ದೃಷ್ಟಿಯನ್ನು ಎಷ್ಟು ಚೆನ್ನಾಗಿ ದೃಷ್ಟಿ ತೆಗೆಯುತ್ತೆ ಅನ್ನೋದ್ರೆ ಎಲ್ಲ ಅಂಗಡಿಗಳ ಮುಂದೆನೂ ಇದು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಮನೇಲಿ ನೀವು ಬಿಸ್ನೆಸ್ ಮಾಡೋರಾಗಲಿ ಅಥವಾ ಅಂಗಡಿ ಇದೆ, ಆಫೀಸ್ ಇದೆ ಅನ್ನೋರು ಕೂಡ ನೀವು ಹೊರಗಡೆ ಕಟ್ಟಬೇಕಾಗತ್ತೆ ಇದನ್ನು. ಅಂದರೆ ನಿಮ್ಮ ರೋಲಿಂಗ್ ಸೆಟರ್ ಇರುತ್ತಲ್ಲ ಅಥವಾ ಮೇನ್ ಡೋರ್ ಇರುತ್ತಲ್ಲ, ಅದರಿಂದ ಆಚೆ ಕಟ್ಟಬೇಕಾಗತ್ತೆ. ಇನ್ನು ಇದಕ್ಕೆ 8 ಮೆಣಸಿನ್ಕಾಯಿ, ಹಾಗೆಯೇ 1 ನಿಂಬೆ ಹಣ್ಣು, 1 ದಾರ ಅನ್ನು ಒಂದು ದಾರಕ್ಕೆ ಕಟ್ಟಿ ನೀವು ಇದನ್ನು ಸಾಂಬ್ರಾಣಿ ಹೊಗೆ ಆಗಲಿ ಅಥವಾ ಅಗರಬತ್ತಿ ಹೊಗೆಯಿಂದ ಅಥವಾ ಕರ್ಪೂರದಿಂದ ನೀವು ಹೊಗೆಯನ್ನು ಕೊಟ್ಟು ಇದನ್ನು ಅಂಗಡಿಯಿಂದ ಹೊರಗಡೆ ಕಟ್ಟಬೇಕಾಗತ್ತೆ. ಅಂದರೆ ಎಲ್ಲರೂ ನೋಡಿದ್ರೆ ಹಿಂಗೆ ಕಾಣುತ್ತಲ್ಲ ಅಂತಹ ಜಾಗದಲ್ಲಿ ಕಟ್ಟಬೇಕಾಗತ್ತೆ. ಇನ್ನು ಎರಡನೇದು ಯಾವ ರೀತಿಯಾಗಿ ದೃಷ್ಟಿ ತೆಗಿಬೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ಬೂದು ಕುಂಬಳಕಾಯಿನ ತೊಗೊಂಬಂದು ಅದಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಹಚ್ಚಿ ನಂತರ ಸ್ವಸ್ತಿಕನ್ನು ಬರಿಬೇಕಾಗತ್ತೆ. ನಂತರ ಎಲ್ಲ ಕಡೆ ಕುಂಕುಮದ ಬಟ್ಟನ್ನು ಇಟ್ಟು ನೀವು ಇದನ್ನು ಕೂಡ ಪೂರ್ತಿಯಾಗಿ ದೃಷ್ಟಿಯನ್ನು ತೆಗೆದು ನಂತರ ಹೊರಗಡೆ ತೊಗೊಂಬಂದು ಇದನ್ನು ಕಟ್ಬೋದು. ಏಕೆಂದರೆ ಈಗ ಅಂಗಡಿಗಳಲ್ಲೂ ಕಟ್ತಾರೆ, ಮನೆಗಳಲ್ಲೂ ಕೂಡ ನೀವು ಮನೆಗೂ ಕೂಡ ದೃಷ್ಟಿ ಆಗುತ್ತೆ ಸ್ನೇಹಿತರೆ. ಅಮಾವಾಸ್ಯೆ, ಅದರಲ್ಲೂ ಆಷಾಢ ಅಮಾವಾಸ್ಯೆ ಮಂಗಳವಾರ ಇರೋದ್ರಿಂದ ಮಂಗಳವಾರ ಸಂಜೆ ನೀವು 6:30 ಮೇಲೆ ಈ ರೀತಿಯಾಗಿ ಮಾಡಿ ಮೆಣಸಿನ್ಕಾಯಿ ಕಟ್ಟೋದಾಗಲಿ ಅಥವಾ ಬೂದು ಕುಂಬಳಕಾಯನ್ನು ಕಟ್ಟೋದಾಗಲಿ ಅಥವಾ ಬೂದು ಕುಂಬಳಕಾಯಿ ಮೇಲೆ ನೀವು ಕರ್ಪೂರವನ್ನು ಇಟ್ಟು ಅದನ್ನು ಕೂಡ ಒಡಿಬೋದು, ತೆಂಗಿನಕಾಯನ್ನು ಒಡಿಬೋದು. ಹೀಗಾಗಿ ಎಷ್ಟೊಂದು ವಿಧಾನಗಳಿದೆ. ಈ ವಿಧಾನಗಳನ್ನೆಲ್ಲ ನೀವು ಅನುಸರಿಸಬೇಕಾಗತ್ತೆ.
ಇನ್ನು ಮನೆಗೆ ಯಾವ ರೀತಿಯಾಗಿ ದೃಷ್ಟಿ ತೆಗಿಬೋದು, ಇದನ್ನು ಆಫೀಸ್ಗೂ ಕೂಡ ಮಾಡ್ಬೋದು, ಮನೆಗೂ ಕೂಡ ಮಾಡ್ಬೋದು. ಒಂದು ಚಿಕ್ಕ ಬೌಲುಗಳನ್ನು ತಗೊಳ್ಳಿ, ಮಣ್ಣಿಂದಾಗಲಿ ಸ್ಟೀಲಿಂದಾಗಲಿ ತೊಗೊಂಡು ಅದ್ರ ತುಂಬ ಕಲ್ಲುಪ್ಪನ್ನು ತುಂಬಿ ನೀವು ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿ ಒಂದಕ್ಕೆ ಅರಿಶಿಣವನ್ನು ಹಚ್ಚಿ ಇನ್ನೊಂದಕ್ಕೆ ಕುಂಕುಮವನ್ನು ಹಚ್ಚಬೇಕಾಗತ್ತೆ. ಅರಿಶಿಣವನ್ನು ಹಚ್ಚಿದ ನೀವು ನಿಂಬೆ ಹಣ್ಣನ್ನು ಬಾಗಿಲಿನ ಎಡಭಾಗದಲ್ಲಿ, ಕುಂಕುಮ ಹಚ್ಚಿದ ನಿಂಬೆ ಹಣ್ಣನ್ನು ಬಾಗಿಲಿನ ಬಲಭಾಗದಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ನೀವು ದೃಷ್ಟಿ ತೆಗೆದು, ಅಂದರೆ ಮನೆ ಪೂರ್ತಿಯಾಗಿ ದೃಷ್ಟಿ ತೆಗೆದು ಅಥವಾ ಆಫೀಸ್ ಪೂರ್ತಿಯಾಗಿ ದೃಷ್ಟಿ ತೆಗೆದು ಹೊರಗಡೆ ಕಟ್ ಮಾಡಿದ್ದಾದ ಮೇಲೆ, ನೀವು ಮೇನ್ ಡೋರಿಂದ ಈಚೆ ಬಂದು ಕಟ್ ಮಾಡಿದ್ದಾದ ಮೇಲೆ ಈ ರೀತಿಯಾಗಿ ನಿಂಬೆ ಹಣ್ಣಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಬಾಗಿಲಿನ ಎರಡೂ ಬದಿಗಳಲ್ಲಿ ಇಡಬೇಕಾಗತ್ತೆ. ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಂತಹ ನೆಗೆಟಿವ್ ಎನರ್ಜಿ ಇರಲಿ, ಹಣದ ಸಮಸ್ಯೆ ಇರಲಿ, ಅಥವಾ ಯಾವುದೋ ಹುಷಾರಿರಲ್ಲ, ಅಮಾವಾಸ್ಯೆ ಬಂತು, ಹುಣ್ಣಿಮೆ ಬಂತು, ಅಥವಾ ಯಾವಾಗ ನೋಡು ಹುಷಾರೇ ಇರಲ್ಲ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡಿ ನೋಡಿ. ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗಿ ಗೊತ್ತಾಗುತ್ತೆ. ಅಮಾವಾಸ್ಯೆ ದಿನ, ಹುಣ್ಣಿಮೆ ದಿನ ಹಾಗೆಯೇ ತುಂಬ ಮನೇಲಿ ಗಲಾಟೆಗಳು ಆಗ್ತಾ ಇದೆ, ಹಣ ನಿಲ್ತಾನೆ ಇಲ್ಲ ಅನ್ನೋರಾಗಲಿ, ಅಥವಾ ಏನೋ ಒಂದು ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇದೆ ಅನ್ನೋರು ನೀವು ಶುಕ್ರವಾರ ದಿನ ವಾರಕ್ಕೊಂದಿನ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಅಥವಾ ಅಮಾವಾಸ್ಯೆ ದಿನ ಆಗಲಿ ಅಥವಾ ಹುಣ್ಣಿಮೆ ದಿನಗಳಲ್ಲಿ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ಎಂತಹ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ. ಇನ್ನು ದೃಷ್ಟಿ ದೋಷಕ್ಕೆ ಆಫೀಸುಗಳಲ್ಲೂ ಅಷ್ಟೇ ಇದೇ ರೀತಿಯಾಗಿಟ್ಟರೆ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಆಫೀಸ್ ಚೆನ್ನಾಗಿದೆ, ಇವ್ರು ಚೆನ್ನಾಗಿ ದುಡಿತಾ ಇದ್ದಾರೆ ಅಂದರೆ ಸಾಕು ದೃಷ್ಟಿ ಆಗುತ್ತೆ. ಅಂಥವರು ಕೂಡ ಅಮಾವಾಸ್ಯೆ ದಿನ, ಅದರಲ್ಲೂ ಈ ಸಾರಿ ನಮಗೆ ಆಷಾಢ ಅಮಾವಾಸ್ಯೆ ಮಂಗಳವಾರ ಬಂದಿದೆ. ಮಂಗಳವಾರ ಸಂಜೆ ನೀವು ಇದರಲ್ಲಿ 3ರಲ್ಲಿ ಯಾವ ಕೆಲಸ ಆದರೂ ಮಾಡ್ಬೋದು ಸ್ನೇಹಿತರೆ. ಈ ಕಡೆ ನಿಂಬೆಹಣ್ಣು ಕಟ್ ಮಾಡಿ ಇಡೋದಾಗಲಿ, ಅಥವಾ ನಿಂಬೆಹಣ್ಣು ಮೆಣಸಿನ್ಕಾಯಿ ದಾರದಲ್ಲಿ ಹೊಲಿದು ಮೇನ್ ಡೋರ್ ಹತ್ರ ನೀವು ನೇತಾಕೋದಾಗಲಿ, ಅಥವಾ ಬೂದು ಕುಂಬಳಕಾಯಿಯನ್ನು ನೀವು ಹಿಡಿದು ಅದಕ್ಕೂ ಕೂಡ ಸಾಂಬ್ರಾಣಿ ಸೇರಿಸಿ ಅಗರಬತ್ತಿಯಿಂದ ಹೊಗೆ ಹಾಕಿ ಅದನ್ನು ಕೂಡ ನೀವು ಈಚೆ ಕಟ್ಟಿದ್ರೆ ಎಂತಹದ್ದೇ ನರದೃಷ್ಟಿಗೆ ಕಲ್ಲೇ ಕರಗುತ್ತೆ ಅಂತಾರೆ, ಮನುಷ್ಯನ ಕಣ್ಣಿಗೆ ಕಲ್ಲೇ ಕರಗುತ್ತೆ ಅಂತಾರೆ. ಆ ಥರ ಇರಬೇಕಂದ್ರೆ ನೀವು ಈ ರೀತಿಯಾಗಿ ಮಾಡ್ತಾ ಬನ್ನಿ. ಬಿಸ್ನೆಸ್ಸು ಕೂಡ ಚೆನ್ನಾಗಾಗುತ್ತೆ. ಹಾಗೆಯೇ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಕೂಡ ನೆಲೆಸುತ್ತೆ. ಮನೆಯಲ್ಲಿರೋ ಮಕ್ಕಳಿಗಾಗಲಿ ಅಥವಾ ದೊಡ್ಡವರಿಗೂ ಕೂಡ ಯಾವ ರೀತಿಯಾಗಿ ಅಮಾವಾಸ್ಯೆ ದಿನ ದೃಷ್ಟಿ ತೆಗಿಬೋದು, ಇದನ್ನು ಕೂಡ ಮಂಗಳವಾರದ ದಿನವೇ ತೆಗಿಬೇಕಾಗತ್ತೆ. 6:30 ನಂತರ ಪೂಜೆ ಎಲ್ಲ ಆದ ನಂತರ ನೀವು ಈ ರೀತಿಯಾಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಅಂದರೆ ಎಡಗೈಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ಳಿ. ಹಾಗೆಯೇ 6 ಎಸಳು ಬೆಳ್ಳುಳ್ಳಿಯನ್ನು ತಗೊಳ್ಳಿ, 6 ಮೆಣಸನ್ನು ತಗೊಳ್ಳಿ, ಅಂದರೆ ಪೆಪ್ಪರ್ ತಗೊಳ್ಳಿ, 2 ಮೆಣಸಿನ್ಕಾಯನ್ನು ತೊಗೊಬೇಕಾಗತ್ತೆ. ತಗೊಂಡು ಎಲ್ಲರಿಗೂ ಕೂಡ ನೀವು ದೃಷ್ಟಿಯನ್ನು, ಅಂದರೆ ರೌಂಡಾಗಿ ದೃಷ್ಟಿಯನ್ನು ತೆಗೆಯೋದು. ಹಾಗೆಯೇ ಮೇಲಿಂದ ಕೆಳಗಡೆಯಿಂದ ಮೇಲೆ ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆಯೋದ್ರಿಂದ, ಅದನ್ನು ದೃಷ್ಟಿಯನ್ನು ತೆಗೆದಿದ್ದಾದಮೇಲೆ ಏನು ಮಾಡಬೇಕು ಅನ್ನೋದಾದರೆ, ಇದನ್ನು 3 ದಾರಿ ಕೂಡಿ ಜಾಗದಲ್ಲೂ ಕೂಡ ಹಾಕ್ಬೋದು. ಅಥವಾ ನಮಗೆಲ್ಲೋ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಸ್ಟವ್ ಮೇಲೆ ಕೂಡ ನೀವು ಪೂರ್ತಿ ಸ್ಟವ್ ಮೇಲೆ, ಬರ್ನರ್ ಮೇಲೆ ನೀವು ಇದನ್ನು ಇಟ್ಟು ಸುಡ್ಬೋದು. ಇಲ್ಲ ಅಂದರೆ ಇದನ್ನು ನೀರಿಗೆ ಹಾಕಿ ನೀವು ಆಚೆ ಕೂಡ ಹಾಕ್ಬೋದು ಸ್ನೇಹಿತರೆ. 3ರಲ್ಲಿ ಏನಾದರೂ ಮಾಡ್ಬೋದು. ನೀವು ಒಟ್ಟಾರೆ ನೀವು ಆಚೆ ಹಾಕಬೇಕು ಅನ್ನೋದಾದರೆ ನೀವು ಪೂರ್ತಿ ಎಲ್ಲರಿಗೂ ದೃಷ್ಟಿ ತೆಗೆದು ಇದನ್ನು ತೊಗೊಂಡೋಗಿ ಮೇನ್ ಡೋರಿಂದ ಆಚೆ ಹಾಕಿ ಒಳಗಡೆ ಬರಬೇಕಂದ್ರೆ ನೀವು ಕೈಕಾಲು ಮುಖ ತೊಳ್ಕೊಂಡೇ ಒಳಗಡೆ ಬರಬೇಕಾಗತ್ತೆ. ಯಾಕೆಂತಂದರೆ ನೀವು ದೃಷ್ಟಿ ತೆಗೆದಿರ್ತೀರ, ಮೊದಲು ನೀವು ನಿಮಗೂ ಕೂಡ ದೃಷ್ಟಿ ತಗೊಬೋದು ಸ್ನೇಹಿತರೆ. ನೀವು ದೃಷ್ಟಿ ತೊಗೊಂಡು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲರಿಗೂ ದೃಷ್ಟಿ ತೆಗೀರಿ. ಮಕ್ಕಳಿಗೆ, ದೊಡ್ಡೋರಿಗೆ ಎಲ್ಲರಿಗೂ ದೃಷ್ಟಿ ತೆಗೆದು ಇದನ್ನು ತೊಗೊಂಡೋಗಿ 3 ದಾರಿ ಕೂಡಿದ ಜಾಗದಲ್ಲಿ ಸೈಡಲ್ಲಿ ಹಾಕಿ, ಮಧ್ಯದಲ್ಲಿ ಹಾಕಕ್ಕೆ ಹೋಗಬೇಡಿ. ಇದರಿಂದ ಬೇರೆಯವ್ರಿಗೆ ಕೂಡ ಮೈಕೈ ನೋವು ಅಥವಾ ಯಾವುದೇ ಒಂದು ಜ್ವರ ಬರ್ಬೋದು, ಈ ರೀತಿಯಾಗುತ್ತೆ. ಅದಕ್ಕೋಸ್ಕರ ಸೈಡಲ್ಲಿ ಹಾಕಿ ಬಂದು ನೀವು ಮನೆಗೆ ಬಂದು ನಂತರ ಕೈಕಾಲು ಮುಖ ತೊಳ್ಕೊಂಡು ನೀವು ಒಳಗಡೆ ಬರಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ದೃಷ್ಟಿ ದೋಷ, ಕೆಟ್ಟ ದೋಷ, ಯಾವುದೇ ಥರದ ದೋಷಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಇಷ್ಟೊಂದು ರೆಮಿಡಿ ತೋರಿಸಿದ್ದೀನಿ. ನಿಂಬೆ ಹಣ್ಣಿಂದ 2 ತೋರಿಸಿದ್ದೀನಿ, ಬೂದು ಕುಂಬಳಕಾಯಿ ತೋರಿಸಿದ್ದೀನಿ, ಹಾಗೆಯೇ ಉಪ್ಪು, ಬೆಳ್ಳುಳ್ಳಿ, ಮೆಣಸು ಮತ್ತು ಹಾಗೆಯೇ ಮೆಣಸಿನ್ಕಾಯಿ ಇದರಿಂದ ಕೂಡ ತೋರಿಸಿದ್ದೀನಿ. ಎಲ್ಲರೂ ಮಾಡ್ಕೊಳ್ಳಿ ಅಮಾವಾಸ್ಯೆ. ಅದರಲ್ಲೂ ಈ ಸಾರಿ ಬಂದಿರೋದು ಮಂಗಳವಾರ ಅಮಾವಾಸ್ಯೆ ಬಂದಿದೆ, ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು.